ಅನೇಕ ಬಾರಿ 10 ವರ್ಷದಲ್ಲಿ 155ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಅವರಿಗೆ ನೀಟಲ್ಲಿ ಪಾಸಾಗಲಾರಂಥ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಅದು ಆತ್ಮಹತ್ಯೆ ಅಲ್ಲ, ಅದು ಕೇಂದ್ರ ಸರ್ಕಾರದ ತಪ್ಪು ನಿಲುವಿನ ಕಾರಣದಿಂದ ಆದಂಥ ಕೊಲೆಗಳು. ಸರ್ಕಾರ ಈ ಕೊಲೆಯ ಜವಾಬ್ದಾರಿಯನ್ನು ಹೊರಬೇಕು. ಫ್ಯಾಕ್ಟ್ ಚೆಕ್ಕಲ್ಲಿ ಬಂದಿರೋದು ಯಾವ ಹೆಸರು ಇಲ್ಲದಂಥ ವರದಿಯನ್ನು ಹಾಕ್ಕೊಂಡು, ಸಿವಿಲ್ ಡ್ರೆಸ್ಗಳನ್ನು ಹಾಕ್ಕೊಂಡು, ಕೈಯಲ್ಲಿ ಲಾಠಿಗಳನ್ನು ಹಿಡ್ಕೊಂಡು RSS ಗುಂಡಾಗಳ ಮೂಲಕ ನೀವು ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡಿಸಿದ್ದೀರಿ, ದೌರ್ಜನ್ಯ ಮಾಡಿಸಿದ್ದೀರಿ, ಮಕ್ಕಳನ್ನು ಅಟ್ಟಾಡಿಸಿದ್ದೀರಿ. ನೀವು ಜಗತ್ತಿನ ಅಮೇರಿಕ ಸಾಮ್ರಾಜ್ಯಶಾಹಿಯ ಸೇವಕರು, RSSನ ಗುಲಾಮರು. ಅವರೆಲ್ಲರೂ ಸೇರ್ಕೊಂಡು ಭಾರತ ದೇಶವನ್ನು, ದೇಶದ ಸಂಪತ್ತನ್ನು ಸಂಪೂರ್ಣ ತಮ್ಮ ಕೈವಶ ಮಾಡಿಕೊಳ್ಳುವ ಸಲುವಾಗಿ ಈ ದೇಶದಲ್ಲಿ ಯಾವ ಕಾಂಗ್ರೆಸ್ಸು ಖಾಸೀಕರಣ, ಜಾಗತೀಕರಣ, ಉದಾರೀಕರಣ ತಂತು ಅವರದ್ದು ಹಚ್ಚಿದಂಥ ಬೀಜದ ಫಲ ಇವತ್ತು ನಾವು ನೋಡ್ತಾ ಇದ್ದೀವಿ. BJP ಈ ಮೂಲಕ ಇಡೀ ಸಂಪತ್ತನ್ನು ತನ್ನ ಕೈವಶ ಮಾಡ್ಕೊಳ್ಳುತ್ತದೆ. ರಾಮನ ಹುಂಡಿಯನ್ನು ಚೋರಿ ಮಾಡಿದಿರಿ, ದೇಶದ ಸಂಪತ್ತನ್ನು ಚೋರಿ ಮಾಡಿದಿರಿ, ಚೌಕಿದಾರ್ ವೇಷ ಹಾಕ್ಕೊಂಡಿದ್ದೀರಿ. ಚೌಕಿದಾರ್ ಹಿ ಚೋರ್ ಹೇ ಅನ್ನುವಂಥ ಘೋಷಣೆ ಸತ್ಯವಾದ ಘೋಷಣೆ. ನಿನ್ನೆ ದಿನ ಜಂತರ್ ಮಂತರ್ನಿಂದ ಸಂಸತ್ ಭವನ ಚಲೋ ಅನ್ನುವಂಥ ಬಹುದೊಡ್ಡ ಒಂದು 2ನೆಯ ಸ್ವಾತಂತ್ರ್ಯ ಆಂದೋಲನಕ್ಕೆ ಮುನ್ನುಡಿ ಬರೆಯುವಂಥ ಎಲ್ಲ ಲಕ್ಷಣಗಳನ್ನು ಒಳಗೊಂಡಂಥ ಒಂದು ಬಹುದೊಡ್ಡ ರ್ಯಾಲಿ ನಡೀತು. ಅದು ವಿದ್ಯಾರ್ಥಿ ಮತ್ತು ಯುವಜನರು, ನಾಡಿನಾದ್ಯಂತ ವಿದ್ಯಾರ್ಥಿ ಯುವಜನರು ದಿಲ್ಲಿಗೆ ಚಲೋ ಮಾಡಿದರು. ಮತ್ತು ಅವರು ಈ ದೇಶದಲ್ಲಿ ಕೋಮು ಫ್ಯಾಸಿಸ್ಟ್ ಏನು ಸರ್ಕಾರ ಇದೆಯೋ BJP, ಆ BJPಯ ಕೋಮು ಫ್ಯಾಸಿಸ್ಟ್ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿ, ಭಾರತ ದೇಶದ ವಿರೋಧಿ ನೀತಿಯನ್ನು ನಾವು ಪ್ರಶ್ನಿಸ್ತೀವಿ, ಹೀಗೆ ನಡೀಲಿಕ್ಕೆ ನಾವು ಬಿಡಲ್ಲ ಅಂತನ್ನುವಂಥ ಒಂದು ಬಹುದೊಡ್ಡ ಪ್ರತಿಭಟನೆಯನ್ನು ನಿನ್ನೆ ನಡೀತು. ಅದಕ್ಕೆ ನಾವು ವಿದ್ಯಾರ್ಥಿ ಯುವಜನರಿಗೆ ಮನಸಾರೆ ಅಭಿನಂದಿಸ್ತೀವಿ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಗೃಹ ಸಚಿವಾಲಯದ ಮೂಲಕ ವಿದ್ಯಾರ್ಥಿ ಯುವಜನರ ಪ್ರತಿಭಟನೆ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಮತ್ತು ಶೆಲ್ಗಳನ್ನು ಹಾಕಬೇಕು, ವಾಯು ಶೆಲ್ಗಳನ್ನು ಬಿಡಬೇಕು ಮತ್ತು ಅವ್ರ ಮೇಲೆ ಎಲ್ಲ ರೀತಿ ದೌರ್ಜನ್ಯಗಳನ್ನು ನಡೆಸಬೇಕು ಅನ್ನುವಂಥದ್ದೇನು ಮಾಡ್ಯಾರೋ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅಲ್ಲಿ ಬಂದಂಥ ವಿದ್ಯಾರ್ಥಿಗಳು ಯಾರಾಗಿದ್ದರು? ಅವರು ಬಡ ಮಕ್ಕಳು. ನೀಟ್ ಪರೀಕ್ಷೆಯಲ್ಲಿ ಅನೇಕ ಬಾರಿ 10 ವರ್ಷದಲ್ಲಿ 155ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಅವರಿಗೆ ನೀಟಲ್ಲಿ ಪಾಸಾಗಲಾರಂಥ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮೂಲಕ ನೀಟ್ ಪರೀಕ್ಷೆಯನ್ನು ಏನು ಸರ್ಕಾರ ನಡೆಸಲಿಕ್ಕೆ ಹೊಂಟದೋ ಈ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮತ್ತು ಅಕ್ರಮ ಅವ್ಯವಹಾರ ನಡೆದಿದ್ದ ಕಾರಣದಿಂದ ನಿಜವಾದ ಅರ್ಹ ಬಡ ಮಕ್ಕಳಿಗೆ ಅದರಲ್ಲಿ ಪರೀಕ್ಷೆ ಬರೆದು ಪಾಸಾಗಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾರಣದಿಂದ 20 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅದು ಆತ್ಮಹತ್ಯೆ ಅಲ್ಲ, ಅದು ಕೇಂದ್ರ ಸರ್ಕಾರದ ತಪ್ಪು ನಿಲುವಿನ ಕಾರಣದಿಂದ ಆದಂಥ ಕೊಲೆಗಳು. ಸರ್ಕಾರ ಈ ಕೊಲೆಯ ಜವಾಬ್ದಾರಿಯನ್ನು ಹೊರಬೇಕು. ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಆರಂಭ ಮಾಡಿತು. ಆ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿ ಯುವಜನರು ಭಾಗವಹಿಸಿದರು. ಈ ದೇಶದ ವಿಜ್ಞಾನಿ ಸೋನಮ್ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ರು. ಸೊ ನಿನ್ನೆ ದಿನ ಅದು ಅಂತಿಮ ಘಟ್ಟಕ್ಕೆ ಬರೋಕ್ಕೂ ಮೊದಲು, ಅದರ ಹಿಂದಿನ ದಿನವೇ ಈ ಹೇಡಿ ಸರ್ಕಾರ ಮತ್ತು RSSನ ಕೈಗೊಂಬೆ, RSSನ ಗುಲಾಮರಾದಂಥ ಅಮಿತ್ ಶಾ ಮತ್ತು ಮೋದಿ, ಕಾರ್ಪೊರೇಟ್ಗಳ ಗುಲಾಮ್ಗಿರಿ ಮತ್ತು RSSನ ಗುಲಾಮ್ಗಿರಿಯನ್ನು ಮಾಡುವಂಥ ಮೋದಿ ಮತ್ತು ಅಮಿತ್ ಶಾ ಇವರ ಸರ್ಕಾರ ಜನತೆಯಿಂದ ಆರಿಸಿಯಂತೂ ಇವರು ಹೋಗಿಲ್ಲ. ಜನತೆಯನ್ನು ಸಂಪೂರ್ಣ ಮೋಸ ದ್ರೋಹದ ಮೂಲಕ ಇವತ್ತು ಆಡಳಿತದಲ್ಲಿ ಇದ್ದಂಥ ಇವರುಗಳು ಸೋನಮ್ ವಾಂಗ್ಚುಕ್ ಅವರನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿಕೊಂಡು ಎತ್ತಿ ಒಯ್ದರು. ಅದು ಅವರು ಕೋರ್ಟಿಗೆ ಆದೇಶ ಇರಲಿಲ್ಲ ಮತ್ತು ಯಾವ ರೀತಿಯೂ ಅದು ಸರಿಯಾದ ಕ್ರಮ ಆಗಿರಲಿಲ್ಲ. ಅದು ಪ್ರಜಾಪ್ರಭುತ್ವ ವಿರೋಧಿಯಾದ ನಡೆಯಾಗಿತ್ತು. ಇಡೀ ದೇಶ ಖಂಡಿಸ್ತು. ನಿನ್ನೆ ದಿನ ವಿದ್ಯಾರ್ಥಿ ಯುವಜನ ಹೆದರಲಾರದೆ ಸಂಸತ್ ಚಲೋ ಕಾರ್ಯಕ್ರಮ ಮಾಡಿದರು, ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ನಿನ್ನೆ ದಿನದ ಘಟನೆಯನ್ನು ನೋಡಬೇಕು. 10 ವರ್ಷದ ಮಕ್ಕಳು, 16 ವರ್ಷದ ಮಕ್ಕಳು, 19-20 ವರ್ಷದ ಮಕ್ಕಳು, ಯಾರು ಅವ್ರ ಮಕ್ಕಳು? ಈ ದೇಶದ ಭವಿಷ್ಯ. ಚೌಕಿದಾರ್ ಸ್ವತಃ ಚೋರಿದ್ದೀರಿ ನೀವು, ನಿಮಗೂ ವಯಸ್ಸಾಗ್ತದೆ, ನೀವು ಶಾಶ್ವತ ಅಲ್ಲ.
ಭಾರತ ದೇಶವನ್ನು ನಾನು ಒಬ್ಬರೇ ನಡೆಸ್ತೀನಿ ಅಂತ ಹೇಳುವಂಥ ನಿಮ್ಮ ಧೋರಣೆ ಇದೆಯಲ್ಲ, ಇದು ಸರ್ವಾಧಿಕಾರಿ ಧೋರಣೆ, ಇದು ಫ್ಯಾಸಿಸ್ಟ್ ಧೋರಣೆ. ಈ ಫ್ಯಾಸಿಸ್ಟ್ ಧೋರಣೆಯನ್ನು ಮಾಡಿದಂಥ ಹಿಟ್ಲರ್ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕು. ನಿನ್ನೆ ಏನು ಮಾಡಿದ್ರಿ? ನಿನ್ನೆ ದಿನ ಪೊಲೀಸ್ ಮೂಲಕ, ಸೈನ್ಯದ ಮೂಲಕ ನೀವು ವಿದ್ಯಾರ್ಥಿ ಯುವ ಜನರನ್ನು ರಸ್ತೆ ಮೇಲೆ ಅಟ್ಟಾಡಿಸಿ ಹೊಡೆದಿದ್ದೀರಿ, ಅವ್ರ ಮೇಲೆ ದಾಳಿ ಮಾಡಿದ್ದೀರಿ, ದೌರ್ಜನ್ಯ ಮಾಡಿದ್ದೀರಿ. ಆದರೆ ಅವ್ರ ಮೇಲೆ ಮಾತ್ರ ಪೊಲೀಸರು ಮಾತ್ರ ಮಾಡಿದ್ರಾ ಅಂತ ನೋಡಿದ್ರೆ ನೋ. ನಿಮ್ಮ ಸೈನ್ಯದಲ್ಲಿ, ನಿಮ್ಮ ಪೊಲೀಸ್ ಮಧ್ಯದಲ್ಲಿ ವರದಿ ಹಾಕ್ಕೊಂಡಂಥವರ ವರದಿಗಳಿಗೆ ಹೆಸರಿರಲಿಲ್ಲ. ಯಾರವರು? RSSನ ಗೂಂಡಾಗಳನ್ನು ನೀವು ಅಲ್ಲಿ ನುಗ್ಗಿಸಿ ಅವ್ರ ಮೂಲಕ ನಮ್ಮ ದೇಶದ ನಮ್ಮ ಮಕ್ಕಳ ಮೇಲೆ ನೀವು ಅಲ್ಲಿ ಲಾಠಿ ಚಾರ್ಜನ್ನು ಮಾಡಿದ್ದೀರಿ. ಉತ್ತರ ಕೊಡ್ತೀರಾ ಅಮಿತ್ ಶಾ? ಎಷ್ಟು ಸಾಕ್ಷಿಗಳಿದ್ದಾವೆ ಸೋಷಿಯಲ್ ಮೀಡಿಯಾ ನೋಡ್ರಿ. ನೀವು ಅವನ್ನು ಫ್ಯಾಕ್ಟ್ ಚೆಕ್ ಮಾಡ್ಬೋದು. ಫ್ಯಾಕ್ಟ್ ಚೆಕ್ಕಲ್ಲಿ ಬಂದಿರೋದು ಯಾವ ಹೆಸರು ಇಲ್ಲದಂಥ ವರದಿಯನ್ನು ಹಾಕ್ಕೊಂಡು, ಸಿವಿಲ್ ಡ್ರೆಸ್ಗಳನ್ನು ಹಾಕ್ಕೊಂಡು, ಕೈಯಲ್ಲಿ ಲಾಠಿಗಳನ್ನು ಹಿಡ್ಕೊಂಡು RSS ಗುಂಡಾಗಳ ಮೂಲಕ ನೀವು ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡಿಸಿದ್ದೀರಿ, ದೌರ್ಜನ್ಯ ಮಾಡಿಸಿದ್ದೀರಿ, ಮಕ್ಕಳನ್ನು ಅಟ್ಟಾಡಿಸಿದ್ದೀರಿ. ಇಡೀ ಜಗತ್ತು ಇದನ್ನು ಖಂಡಿಸ್ತಾ ಇದೆ. ಇವತ್ತು ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಜಗತ್ತಿನ ಅಮೇರಿಕಾ ಸಾಮ್ರಾಜ್ಯಶಾಹಿಯ ಸೇವಕರು, RSSನ ಗುಲಾಮರು. ಅವರೆಲ್ಲರೂ ಸೇರ್ಕೊಂಡು ಭಾರತ ದೇಶವನ್ನು, ದೇಶದ ಸಂಪತ್ತನ್ನು ಸಂಪೂರ್ಣ ತಮ್ಮ ಕೈವಶ ಮಾಡಿಕೊಳ್ಳುವ ಸಲುವಾಗಿ ಇಲ್ಲಿ ನೀಟ್ ಅನ್ನುವಂಥ ಎಕ್ಸಾಮು ಸಹಿತ ಖಾಸಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂಥವರಿಗೆ ಕೊಟ್ಟು ಅವ್ರ ಮೂಲಕ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ. ಭ್ರಷ್ಟಾಚಾರಕ್ಕೆ, ಅಕ್ರಮಕ್ಕೆ ಆಸ್ಪದ ಮಾಡ್ತಾ ಇದ್ದೀರಿ. ಈ ಮೂಲಕ ಭಾರತ ದೇಶವನ್ನು ಗುಲಾಮಗಿರಿಗೆ ತಳ್ತಾ ಇದ್ದೀರಿ. ಆದರೆ ಭಾರತದ ವಿದ್ಯಾರ್ಥಿ ಮತ್ತು ಯುವಜನತೆ, ಭಗತ್ ಸಿಂಗನ ಪರಂಪರೆಯ ಯುವಜನತೆ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್ ಇವರೆಲ್ಲರ ಕನಸಿನ ಪರಂಪರೆಯ ಜನ ನಿನ್ನೆ ದಿನ ನಿಮಗೆ ಸವಾಲು ಮಾಡಿದರು. ಪೂರ್ವ ನಿಯೋಜಿತವಾಗಿ ನೀವು ಶೆಲ್ ದಾಳಿ ಮಾಡಿದ್ದೀರಿ, ನೀವು ಲಾಠಿ ಚಾರ್ಜ್ ಮಾಡಿದ್ದೀರಿ, ನೀವು RSS ಗುಂಡಾಗಳನ್ನು ತಗೊಂಡು ಅವರ ಸಹಾಯದ ಮೂಲಕ ನೀವು ಭಾರತ ಯುವಜನತೆಯನ್ನು ಬಗ್ಗು ಬಡಿಲಿಕ್ಕೆ ಹೊಂಟಿದ್ದೀರಿ. ಸೊ ನಾವಿದನ್ನು ತೀವ್ರವಾಗಿ ಖಂಡಿಸ್ತೀವಿ. ಈ ಹೋರಾಟ, ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ. ಶಿಕ್ಷಣವನ್ನು ಖಾಸಗೀಕರಣ ಮಾಡಿದ್ದೀರಿ. ನಮಗೆ ಅತ್ಯಂತ ದುಃಖದಾಯಕ ಸಂಗತಿ ಏನು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಯಾವ ಕಾಂಗ್ರೆಸ್ಸು ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ ತಂತು ಅವರದ್ದು ಹಚ್ಚಿದಂಥ ಬೀಜದ ಫಲ ಇವತ್ತು ನಾವು ನೋಡ್ತಾ ಇದ್ದೀವಿ. BJP ಈ ಮೂಲಕ ಇಡೀ ಸಂಪತ್ತನ್ನು ತನ್ನ ಕೈವಶ ಮಾಡ್ಕೊಳ್ಳುತ್ತದೆ. ಕಾಂಗ್ರೆಸ್ದವರು ಸಹ ಮಾತಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ. ನಾನು ಪ್ರಶ್ನೆ ಮಾಡ್ತೀನಿ, ABVPದವ್ರು ಎಲ್ಲಿದ್ದಾರಾ? ಭಾರಿ ದೊಡ್ಡ ದೇಶಭಕ್ತಿಯ ಮಾತಾಡ್ತಾರಲ್ಲ. ನಿನ್ನೆ ಬಂದಂಥ ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿ ಯುವಜನರು ದೇಶದ್ರೋಹಿಗಳ? ಅವರೆಲ್ಲರೂ ಈ ದೇಶದ ಭವಿಷ್ಯದ ಕುಡಿಗಳು. ಎಳೆ ಮಕ್ಕಳ ಮೇಲೂ ನೀವು ದಾಳಿ ಮಾಡಿದ್ದೀರಿ. ಎಂಥ ನಾಚಿಗೇಡಿ ಸಂಗತಿ. ಎಲ್ಲಿದೆ ABVP? ಎಲ್ಲಿದೆ RSS? ಎಲ್ಲಿದೆ ಬಜರಂಗ್ ದಳ, ವಿಶ್ವ ಹಿಂದೂ ಪರಿಷತ್? ಎಲ್ಲಿದೆ? ಯಾರೊಬ್ಬರು ಬಿಲ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ದೇಶದ ಸಂಪತ್ತನ್ನು ಲೂಟಿ ಮಾಡಿ ಹೊರಗಿನ ಕಾರ್ಪೊರೇಟ್ಗಳಿಗೆ ವಶ ಮಾಡಲಿಕ್ಕೆ ಹೊರಟಂಥ ನೀವುಗಳು ರಾಮನ ಹುಂಡಿಯನ್ನು ಚೋರಿ ಮಾಡಿದ್ದೀರಿ, ದೇಶದ ಸಂಪತ್ತನ್ನು ಚೋರಿ ಮಾಡಿದ್ದೀರಿ, ಚೌಕಿದಾರ್ ವೇಷ ಹಾಕ್ಕೊಂಡಿದ್ದೀರಿ. ಚೌಕಿದಾರ್ ಹಿ ಚೋರ್ ಹೇ ಅನ್ನುವಂಥ ಘೋಷಣೆ ಸತ್ಯವಾದ ಘೋಷಣೆ. ಹಾಗಾಗಿ ನಿನ್ನೆ ದಿನ ನಡೆದಂಥ ಈ ದಾಳಿ, ವಿದ್ಯಾರ್ಥಿ ಯುವಜನರ ಮೇಲೆ ನಡೆದಂಥ ಬಾರ್ಬರಿಕ ದೌರ್ಜನ್ಯ, ಕ್ರೂರವಾದಂಥ ದೌರ್ಜನ್ಯ. ಹೆತ್ತ ತಾಯಿಯಂದಿರು, ಹೆತ್ತ ಪೋಷಕರು ಅವರು TV ಒಳಗೆ ತಮ್ಮ ಮಕ್ಕಳ ಮೇಲೆ ಆಗುವಂಥ ದಾಳಿಯನ್ನು ನೋಡಿ ಕಣ್ಣೀರು ಹಾಕಿದ್ರು. ಆ ಮಕ್ಕಳ ರಕ್ತ ಮತ್ತು ಹೆತ್ತವರ ಕಣ್ಣೀರು ಇವು ಎರಡನ್ನೂ ನಿಮ್ಮ ಅಧಿಕಾರದ ಗದ್ದುಗೆಯನ್ನು ಕಿತ್ತಿ ಬೀಸಾಡ್ತದೆ. ಹಮ್ ದೇಖೆಂಗೆ ಅಂತ ಜನ ನಿನ್ನೆ ಹಾಡು ಹೇಳಿದರು. ನಿಮ್ಮ ಕಿರೀಟ ಮುಕುಟಗಳು ಸಹ ಹತ್ತಿಯಂತೆ ಹಾರಿ ಹೋಗುವುದನ್ನು ನಮ್ಮ ಇದೇ ಯುವ ಜನತೆ, ಇದೇ ವಿದ್ಯಾರ್ಥಿಗಳು ನಿನ್ನೆ ದಿನ ಯಾರ ಮೇಲೆ ನೀವು ದಾಳಿ ಮಾಡಿ ರಕ್ತ ಹರಿಸಿದ್ರಲ್ಲ, ಅವರ ಕೈಕಾಲು ಮುರಿದಿದ್ದೀರಲ್ಲ, ಅವ್ರ ಮೇಲೆ ನೀವು ಇಷ್ಟು ದೌರ್ಜನ್ಯ ನಡೆಸಿದಿರಲ್ಲ, ಅದೇ ವಿದ್ಯಾರ್ಥಿ ಯುವ ಜನರು ನಿಮ್ಮ ಕಿರೀಟ ಮುಕುಟಗಳನ್ನೆಲ್ಲ ಗಾಳಿಗೆ ತೂರಿ ನಿಜವಾದ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ. ನಿನ್ನೆ ದಿನ ಆರಂಭವಾದ ಹೋರಾಟ ಖಂಡಿತ ಅದು ಮುಂದುವರಿಯುತ್ತದೆ. SIR ಮೂಲಕ ನೀವು ಮತ ಚೋರಿ ಮಾಡ್ತಾ ಇದ್ದೀರಿ ಮತ್ತು ಹಿಂದೆ ನೋಟ್ಬಂದಿ ಮೂಲಕ ಈ ದೇಶವನ್ನು ಅಧಿಕಾರ ಚೋರಿ ಮಾಡಿದ್ದೀರಿ. ನೀವು ಹಿಂದೆ NPR, NRC, CA ತರೋ ಮೂಲಕ ಈ ದೇಶವನ್ನು ನೀವು ಗುಲಾಮಿಗೆ ತಳ್ಳಲಿಕ್ಕೆ ಹೊರಟಿದ್ರಿ, ಒಡಿಲಿಕ್ಕೆ ಹೊರಟಿದ್ರಿ. ಆದರೆ ನಿನ್ನೆ ದಿನದ ವಿದ್ಯಾರ್ಥಿ ಯುವ ಜನತೆ ಹೇಳಿದರು, ಈ ದೇಶ ಐಕ್ಯತೆಯಿಂದ ಮುಂದೆ ನಡೀತದೆ, ಈ ದೇಶ ಭಾರತದ ನಿಜವಾದ ದೇಶ ಪ್ರೇಮಿಗಳದು, ನೀವು ದೇಶದ್ರೋಹಿಗಳು ಅನ್ನೋದನ್ನು ಅದು ಸಾಬೀತು ಮಾಡಿದೆ. ಈಗಲಾದರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು.
ದೆನ್ ಯಾರು ನರೇಂದ್ರ ಮೋದಿಯವರು ಕುರ್ಚಿ ಮೇಲೆ ಇರಲಿಕ್ಕೆ ಲಾಯಕ್ಕಿಲ್ಲ, ಅವರೂ ರಾಜೀನಾಮೆ ಕೊಡಬೇಕು ಅನ್ನೋ ಬೇಡಿಕೆಯನ್ನು ನಿನ್ನೆ CJPಯ ಮುಖಂಡರುಗಳು ಇಟ್ಟಿದ್ದಾರೆ. ನಾವು ಎಲ್ಲ ತಾಯಂದರು ಅದಕ್ಕೆ ಬೆಂಬಲ ಮಾಡ್ತೀವಿ. ಮತ್ತು ಇವತ್ತಿನ ದಿನ ಪ್ರಧಾನಮಂತ್ರಿಗಳು ಮೌನ ಮುರಿದಿದ್ದಾರೆ. ಅವರೇನು ಹೇಳಿದಾರ, ಇದೊಂದು ರಾಷ್ಟ್ರೀಯವಾದ ಎಂಥದ್ದು ಸಮಸ್ಯೆ, ರಾಷ್ಟ್ರವೇ ಇದನ್ನು ಎದುರಿಸಬೇಕು. ನೀವ್ಯಾರು? ನೀವು ನಮ್ಮ ರಾಷ್ಟ್ರದವರಲ್ಲ. ನೀವ್ಯಾರು? ಇದನ್ನು ತಡೆಗಟ್ಟೋದು ಸಲುವಾಗಿಯೇ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಿದಾರಲ್ಲ, ಇದನ್ನು ತಡೆಗಟ್ಟೋದು ನಿಮ್ಮದೇ ಸರ್ಕಾರದ ಕರ್ತವ್ಯ ಅಲ್ಲ. ಹಾಗಿದ್ರೆ ನೀವು ಒಂದು ಮಾತಾಡುವ ಸಲುವಾಗಿ ಇಷ್ಟು ಜನ ವಿದ್ಯಾರ್ಥಿಗಳ ಬೆನ್ನಿಗೆ ನೀವು ಬರೆ ಕೊಟ್ರೇನು, ಇಷ್ಟು ಜನ ನಮ್ಮ ಮಕ್ಕಳ ಮೇಲೆ, ಎಳೆ ಮಕ್ಕಳ ಮೇಲೆ ನೀವು ದಾಳಿ ಮಾಡಿದ್ದೀರಿ. ನರೇಂದ್ರ ಮೋದಿಯವರಿಗೆ ಮಕ್ಕಳಿಲ್ಲ, ತಾಯಿಗೂ ನೀವು ಮಗ ಆಗಲಿಲ್ಲ, ಹೆಂಡತಿಗೂ ನೀವು ಒಬ್ಬ ಉತ್ತಮವಾದ ಗಂಡ ಆಗಲಿಲ್ಲ. ಈ ದೇಶವನ್ನು ಸಹಿತ ಮೋಸ ಮಾಡಿ ಇಡೀ ದೇಶದ ಮಕ್ಕಳ ಮೇಲೆ ದಾಳಿ ಮಾಡಿ ಅತ್ಯಂತ ಹಿಟ್ಲರ್ನ ಕ್ರೌರ್ಯವನ್ನು ನೀವು ಮೆರಿತಾ ಇದ್ದೀರಿ. ಇವತ್ತು ಹೇಳ್ತಿದ್ದೀರಿ ಇದು ತಪ್ಪು ಅಂತ. ಹಾಗಿದ್ದರೆ ನೀವು ಧರ್ಮೇಂದ್ರ ಪ್ರಧಾನನ್ನು ರಾಜೀನಾಮೆ ಕೊಡಿಸಿ, ಕಿತ್ತಾಕಿ ಅವ್ರನ್ನ ಆ ಜಾಗದಿಂದ. ವಿದ್ಯಾರ್ಥಿಗಳಲ್ಲಿ, ಯುವ ಜನರಲ್ಲಿ ನಿನ್ನೆ ನಡೆದಂಥ ಈ ದಾಳಿಗೆ ಕ್ಷಮೆಯನ್ನು ಕೇಳಿ, ಮತ್ತು ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಕ್ರಮ ನಡೆದವ್ರನ್ನ ಬಂಧಿಸಿ ಒಳಗೆ ಹಾಕಿ. 20 ಮಕ್ಕಳು ಕೊಲೆ ಮಾಡಿದಿರಲ್ಲ ನೀವೇ, ಮನೆಗೊಬ್ಬರಿಗೆ ಕೋಟಿ ಹಣವನ್ನು ಕೊಟ್ಟು ಪರಿಹಾರವನ್ನು ಕೊಡಿ, ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದು ಮಾಡಿ ಸರ್ಕಾರವೇ ಇದನ್ನು ನಡೆಸಿ. ಅಷ್ಟು ಹೇಳಿ ತಾಕತ್ತಿದ್ದರೆ. ಡರ್ಪೋಕ್ ರೀತಿಯಲ್ಲಿ ನೀವುಗಳು ಮಾಡ್ತಾ ಇದ್ದೀರಲ್ಲ, ಡರ್ಪೋಕಲ್ಲ, ದೇಶದ್ರೋಹದ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಸ್ಟಾಪ್ ಇಟ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ